ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರ್ ಆಗಿ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ ಟು ಗೋ ಅಂಡ್ ಅಟೆಂಡ್ ನಮ್ಮ ಬಸವ ಜಯಂತಿ. ಸೊ ಬಸವ ಜಯಂತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ಸೊ ಬನ್ನಿ ನೋಡೋಣ ಏನೇನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಈ ಕಾರ್ಯಕ್ರಮದ ಬಗ್ಗೆ ಅಂದರೆ ಶ್ರೀ ಬಸವಣ್ಣನವರ ಬಗ್ಗೆ ವಚನಗಳನ್ನು ಹೇಳುವುದಿದ್ದರೆ ಅಥವಾ ಯಾರಾದರೂ ಮಾತನಾಡುವುದಿದ್ದರೆ ವೇದಿಕೆಗೆ ಸ್ವಾಗತ. ವಿಚಾರಧಾರೆ ಗುರು ಗೋವಿಂದ್ ಮತ್ತೆ ನಮ್ಮ ಇನ್ನು ಅನೇಕ ನಾಯಕರು ಯಾರಿದ್ದಾರೆ ಅವರ ಸಂದೇಶ ಒಂದೇ. ಯಾವ ರೀತಿ ಎಂದರೆ ಮಾನವರೆಲ್ಲರೂ ಒಂದೇ, ವರ್ಗಭೇದವಿಲ್ಲ, ವರ್ಣಭೇದವಿಲ್ಲ, ಜಾತಿ ಭೇದವಿಲ್ಲ. ಇದನ್ನು ಸಾರಿದವರು ನಮ್ಮ ಬಸವಣ್ಣನವರ. ಅದು 12ನೇ ಶತಮಾನದಲ್ಲಿ. ಈಗ 12ನೇ ಶತಮಾನದ ಇಲ್ಲಿಗೆ ಅವರು ತಿಳಿಸಿದ್ದಾರೆ. ಅವರು ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದು ಈಗ ಶೇಕಡ 100ರಷ್ಟು ನಡೆಯುತ್ತೆ ಇದೆಯಾ ಅಂದರೆ ಅದಕ್ಕೆ ಉತ್ತರ ಹೇಳಲು ಸಾಧ್ಯವಿಲ್ಲ. ಆದರೂ ಕೆಲವೊಂದು ಅವರ ತತ್ವಗಳು, ವಿಷಯಗಳನ್ನು ನಾವು ಆಚರಿಸಿಕೊಂಡು ಬರ್ತಿದ್ದೇವೆ. ಅದನ್ನು ಮುಂದೆ ಸಹ ನಡೆಸಿಕೊಂಡು ಹೋಗ್ತೇವೆ. ಬಸವಣ್ಣನವರು ಹೇಳಿದಿಷ್ಟೇ, ಗಂಡು ಹೆಣ್ಣಿನ ಭೇದ ಮಾಡಬೇಡಿ, ಜಾತಿಗೆ ಹೆಸರಲ್ಲಿ ಜನರನ್ನು ಬೇರೆ ಮಾಡಿ, ಮನುಷ್ಯನಲ್ಲಿ ದೇವರನ್ನು ಕಾಣಿ, ದೇವರಿಲ್ಲ ಮನುಷ್ಯರಲ್ಲಿ ದೇವರನ್ನು ಕಾಣಿ ಎಂದು ತಿಳಿಸಿದ್ದಾರೆ. ಅದನ್ನು ನಾವು ಮುನ್ನಡೆಸಿಕೊಂಡು ಹೋಗಬೇಕು. ಅವರು ಸರಳ ರೀತಿಯಲ್ಲಿ ವಚನಗಳನ್ನು ಬರೆದು ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿ ಹೇಳಿದ್ದಾರೆ. ಅಂದು ಅವರು ರಚಿಸಿದ ವಚನಗಳು ಕೇವಲ ಸಾವಿರ ನೋಟೆಗಳನ್ನು ಅಮಾನ್ಯೀಕರಣ ಮಾಡಿದರು. ಅದಕ್ಕೆ ಅನ್ವಯವಾಗುವಂತೆ ಬಸವಣ್ಣನವರು ವಚನ ರಚಿಸಿದ್ದಾರೆ. ಸಿರಿತನದ ಹೂವಿನ ಹಾಸಿಗೆಯಲ್ಲಿ ಕೂಡಿಟ್ಟ ಕಳ್ಳನ ಮುಳ್ಳಿನಂತೆ ಚುಚ್ಚುತ್ತಿರಲು, ನಿದ್ದೆ ಇಲ್ಲದೆ ಚಿಂತೆಯ ಚಿತೆಯಲ್ಲಿ ಬಿದ್ದವರು ಹೆಣದಂತೆ ಬದುಕುತ್ತಿರುವರು. ನೋಡಿ, ಹಣದ ಆಸೆ ಹಿಂದೆ ಹೋದರೆ ಏನಾಗುತ್ತೆ ಅಂತ ಅವರು 12ನೇ ಶತಮಾನದಲ್ಲೇ ತಿಳಿಸಿದ್ದಾರೆ. ಸಿರಿತನದ ಹೂವಿನ ಹಾಸಿಗೆಯಲ್ಲಿ ಮಲಗಿದ್ರೂ ಸಹ ಅವರಿಗೆ ನಿದ್ದೆ ಬರೋದಿಲ್ಲ, ಅವರಿಗೆ ಒಂದು ಮುಳ್ಳಿನಂತೆ ಚುಚ್ಚುತ್ತಿರುತ್ತದೆ. ಈ ರೀತಿಯ ವಚನಗಳು ಅನೇಕ ರೀತಿ ತಿಳಿಸಿದ್ದಾರೆ. ಬಿದಿರನ್ನ ಬುಟ್ಟಿಯಲ್ಲಿ ನೀರು ತುಂಬಿದೆ ನೋಡಿ, ಎಷ್ಟು ಸುಂದರವಾಗಿ ಬಿದಿರನ್ನ ಬುಟ್ಟಿಯಲ್ಲಿ ನೀರು ತುಂಬಿದರೆ ಅದು ನಿಲ್ಲುವುದಿಲ್ಲ, ಹೋಗುತ್ತದೆ. ಅದೇ ರೀತಿ ಅನುಭವವಿಲ್ಲದೆ ಮಾತನಾಡುವವರ ಮಾತು ಸಹ ಅದೇ ರೀತಿ. ಮತ್ತೆ ಇನ್ನೊಂದು ವಿಷಯ ನೀವು ಮುಖ್ಯವಾಗಿ ತಿಳಿಯಬೇಕಾಗಿತ್ತು, ಬಸವಣ್ಣನವರು ಯಾವ ದೇವಸ್ಥಾನವನ್ನು ಕಟ್ಟಲಿಲ್ಲ, ಮಠವನ್ನು ಕಟ್ಟಲಿಲ್ಲ. ಅವರು ಕಟ್ಟಿದ್ದ ಅನುಭವ ಮಂಟಪವನ್ನು ಮಾತ್ರ. ಅದು ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಆಗಿತ್ತು ಅಂದಿನ ಸ್ಥಿತಿಗೆ. ಆ ರೀತಿ ಬದುಕಿದಂಥವರು ನಮ್ಮ ಬಸವಣ್ಣನವರು. ಅವರನ್ನು ಸ್ಮರಿಸಬೇಕಾಗಿ ಹೊರತು ನಮ್ಮ ಕರ್ತವ್ಯ. ದೇಶ ಒಂದೇ, ನಾವೆಲ್ಲರೂ ಒಂದಾಗೋಣ. ವಿಶ್ವ ಶಾಂತಿ ಮುಖ್ಯ. ಇತ್ತೀಚೆಗೆ ನಿಮಗೆ ನಿಧನರಾದ ಗೋಪಾಲ್ ಅವರು ಸಹ ತಮ್ಮ ಧರ್ಮದ ಕಟ್ಟದಿಂದ ಹೊರಬಂದು ವಿಶ್ವ ಶಾಂತಿಯನ್ನು ಶ್ರಮಿಸಿದವರು. ತಮ್ಮ ಧರ್ಮದ ಕಟ್ಟದಿಂದ ಹೊರಬಂದು ಇತರ ದೇಶಗಳಿಗೆ ಭೇಟಿ ನೀಡಿ ವಿಶ್ವ ಶಾಂತಿಯನ್ನು ಸಾಧಿಸಿದ ಮಹಾಪುರುಷರು. ಇಂಥ ಪುರುಷರ ಸಾಲಿನಲ್ಲಿ ಬಸವಣ್ಣನವರು ಮುಂದೆ ನಿಲ್ಲುತ್ತಾರೆ. ಅವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಕೋರಿಕೆಯನ್ನು ಮನ್ನಿಸಿ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ಬಹಳ ಸಂತೋಷ ಆಗುತ್ತಿದೆ. ಅದಕ್ಕೂ ಕೂಡ ನಾನು ಧನ್ಯವಾದ ತಿಳಿಸುತ್ತೇನೆ. ಶ್ರೀಯುತ ಪಾಟೀಲ್ ಅವರಿಗೆ 2 ಮಾತು ಹೇಳಬೇಕು ಅಂತ ಕೇಳಿ. ಕ್ರಾಂತಿಯ ಅಧಿಕಾರ ಸಮತವಾಗಿ ಶ್ರೀ ಬಸವೇಶ್ವರ ಜನ್ಮ ಜಯಂತಿಯ ಆಚರಣೆಯ ಸಂದರ್ಭಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತಾ, ಬಸವಣ್ಣ ಅಂದರೆ ಯಾರು? ಬಸವನೆಂದರೆ ಪ್ರಸಾದ.
ಬಗ್ಗೆ ಮಾತನಾಡುವುದಕ್ಕೆ ನಾವು ಬಹಳ ಮಾದರಿಯಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ತನ್ನ ವಚನ ಸಾಹಿತ್ಯದಿಂದ ಈ ನಾಡಿಗೆ ಕೊಟ್ಟ ಹಿರಿಮೆ ಅತಿ ದೊಡ್ಡದು. ಅದನ್ನು ನಾವು ಇವತ್ತು ಸ್ಮರಿಸೋಣ ಮತ್ತು ಆಚರಣೆಗೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಬಸವ ಜಯಂತಿ ನಮಗೆಲ್ಲ ಯಾಕೆ ವಿಶೇಷ ಅಂದರೆ ಕರ್ನಾಟಕದಲ್ಲಿ ಬಸವಣ್ಣ ಹುಟ್ಟಿದ್ದ ಅನ್ನೋದೇ ನಮ್ಮ ಒಂದು ಹೆಮ್ಮೆ. ಬಸವಣ್ಣ ಕರ್ನಾಟಕದ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದ್ರು. ಬಸವನ ಬಾಗೇವಾಡಿಯಲ್ಲಿ ಅವರು ಸ್ವಂತ ಊರು ಊರು ಬಸವನ ಬಾಗೇವಾಡಿ. ಆಮೇಲೆ ಅವರ ತಾಯಿ ಊರು ಇಂಗ್ಲೇಶ್ವರ. ಅಲ್ಲೇ ಅವರು ಇಂಗ್ಲೇಶ್ವರ ಬಸವನ ಬಾಗೇವಾಡಿಯಲ್ಲಿ ಹೋರಾಟವನ್ನು ಬೆಳೆದಿದ್ದು ಬಸವಣ್ಣವರು. ಅವರ 8ನೇ ವಯಸ್ಸಿಗೆ ಅವರು ಹುಟ್ಟಿದ್ದು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ. ಅವರು 8ನೇ ವರ್ಷದಲ್ಲಿದ್ದಾಗ ಅವರಿಗೆ ಉಪನಯನ ಮಾಡಬೇಕಾಗ್ತದೆ. ಉಪನಯನ ಮಾಡುವಾಗ ಅವರು ಯಾರಿಗಾದರೂ ಇದನ್ನು ಹಾಡಿದರೆ ಅಂದರೆ ಬೈದರೆ ಮುನಿಸಿಕೊಂಡ್ರೆ ಇವೆಲ್ಲ ನಾವು ಈಗ ಯೂಟ್ಯೂಬ್ದೊಳಗೆ ಓದ್ತಿದ್ದೆವು, ನೋಡ್ತೀವಿ. ಯಾರಾದರೂ ಒಬ್ಬರು ಹೇಳಿದ ಕೂಡಲೇ ದ್ವೇಷ ಮಾಡಿದರೆ ದ್ವೇಷವನ್ನು ಬಿಡ್ರಿ, ಪ್ರೀತಿಸ್ರಿ, ಇವೆಲ್ಲ ಈ ವಚನದ ಸಾರದಲ್ಲಿಯೇ ಕಂಡುಕೊಳ್ತೀವಿ ನಾವು. ಆದರೆ ಇದನ್ನು ಮರೆತು ಬಿಡ್ತೀವಿ. ಈ ವಚನ ಇಷ್ಟು ಸಣ್ಣದಿದೆ, ಆದರೆ ಆ ವಚನದ ಅರ್ಥವನ್ನು ನಾವು ಮಾಡ್ಕೊಳ್ಳುವಷ್ಟು ನಮ್ಗೆ ಕಾಲಾವಕಾಶ ಇಲ್ಲೋ ಏನೋ ಸಮಯದ. ಈಗಾಗಲೇ 3-4 ದಿನ ಇವತ್ತಿನ ದಿನದ ಪ್ರಾಮುಖ್ಯತೆಯನ್ನು ನಮ್ಮ ಮುಂದೆ ತಿಳಿಸಬೇಕಾಗಿರುವಂಥ ವಿಚಾರಗಳನ್ನೆಲ್ಲ ಸೂಚ್ಯವಾಗಿ ಅಂದರೆ ಸಂಕ್ಷಿಪ್ತವಾಗಿ ನಮ್ಮ ಭವಿಷ್ಯದ ವೈಯಕ್ತಿಕವಾಗಿ ಹೇಳ್ಕೊಂಡು ನಾನು ಅಂತರ್ಜಾತಿ ವಿವಾಹ, ಯಾಕಂದರೆ ಅಂತರ್ಜಾತಿ ವಿವಾಹ ಆದರೆ ನಮ್ಮ ಅಥವಾ ಮಾತನಾಡುವವರಿಗೆ ನಾನು ಹೇಳ್ತೀನಿ, ಧನ್ಯವಾದ ಅಷ್ಟೇ. ಬಸವಣ್ಣ ಬಗ್ಗೆ ಎಲ್ಲೂ ದೊಡ್ಡವರು ಮಾತಾಡಿದ್ದಾರೆ, ನಾನು ಬಹಳ ಚಿಕ್ಕವನು. ಬಟ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆನಂದಿಸುವಂಥ ಕೆಲವು ವ್ಯಕ್ತಿಗಳಲ್ಲಿ ಬಸವಣ್ಣ ಕೂಡ ಒಬ್ಬರು. ಬುದ್ಧ, ನಾನು ಯಾರು ಹೇಳ್ತಿದ್ದೆ, ಬುದ್ಧ ಬೇಕಾಗಿರೋದು ಮನಸ್ಸಿಗೆ, ಬಸವಣ್ಣ ಬೇಕಾಗಿರೋದು ಜೀವನಕ್ಕೆ, ಬದುಕಿಗೆ, ಅಂಬೇಡ್ಕರ್ ಬೇಕಾಗಿರೋದು ಸಮಾಜಕ್ಕೆ ಅಂತ. ಈ 3 ವ್ಯಕ್ತಿತ್ವವನ್ನು ಬಹಳ ದೊಡ್ಡದು. ಆ ಬಗ್ಗೆ ಹೇಳಿದ ಸೊ ಫೈನಲಿ ಈ ಹಬ್ಬ ಏನಿದೆ ಮುಗಿದಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಟೆಂಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.